ಹಾಯ್ ಎವ್ರಿವನ್. ಈ ವಿಡಿಯೋ ಕಂಪ್ಲೀಟಾಗಿ ಎಫ್ ಸಿ ಎಲ್ ಡಿ ಟ್ಯಾನ್ ಫೇಸ್ ಮಾಸ್ಕ್ ಬಗ್ಗೆ ಆಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಈ ಫೇಸ್ ಮಾಸ್ಕ್ ಬಂದು ಫಿಕ್ಸ್ ಡರ್ಮಾ ಕಾಸ್ಮೆಟಿಕ್ಸ್ ಲ್ಯಾಬ್ರೋಟ್ರಿದಾಗಿರುತ್ತೆ. ಬೇಸಿಕಲಿ ಈ ಬ್ರ್ಯಾಂಡಲ್ಲಿ ತುಂಬಾ ಫೇಸ್ ಮಾಸ್ಕ್ಗಳಿವೆ, ಬಟ್ ನಾನಿವತ್ತು ರಿವ್ಯೂ ಮಾಡ್ತಾ ಇರೋದು ಡಿ ಟ್ಯಾನ್ ಫೇಸ್ ಮಾಸ್ಕ್ ಬಗ್ಗೆ. ನೀವು ಹೋಮ್ ರೆಮಿಡೀಸ್ನ ಯೂಸ್ ಮಾಡಿದ ಮೇಲೂ ನಿಮಗೆ ರಿಸಲ್ಟ್ ಬಂದಿಲ್ಲ ಅಥವಾ ತುಂಬಾ ಟ್ಯಾನ್ ಇದೆ, ಇನ್ಸ್ಟಂಟಾಗಿ ಟ್ಯಾನ್ ಹೋಗಬೇಕು ತುಂಬ ಕಡಿಮೆ ಟೈಮಲ್ಲಿ ಅಂತಂದರೆ ಈ ಫೇಸ್ ಮಾಸ್ಕ್ನ ಯೂಸ್ ಮಾಡ್ಬೋದು. ಈ ಫೇಸ್ ಮಾಸ್ಕ್ನ ಯೂಶಲಿ ಎಲ್ಲ ಡಾಕ್ಟರ್ಸು ರೆಕಮೆಂಡ್ ಮಾಡ್ತಾರೆ ಟ್ಯಾನ್ಗೆ ಅಂತ. ದಿಸ್ ಈಸ್ ಪ್ಯಾರಾಬನ್ ಫ್ರೀ. ಸೊ ಇದು ಸ್ಕಿನ್ಗೆ ತುಂಬಾ ಸೇಫು. ನೀವು ನೋಡ್ತಿರ್ಬೋದು ಇದರಿಂದ ಯಾವ ಥರ ಬೆನಿಫಿಟ್ಸ್ ಇದೆ ಅಥವಾ ಯಾವ ಥರ ಯೂಸ್ ಮಾಡಬೇಕು ಆಲ್ರೆಡಿ ಅವರೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಅದ್ರ ಪ್ರಕಾರ ಯೂಸ್ ಮಾಡಿದರೆ ಸಾಕು. ಇದರಲ್ಲಿ ಅವರು ವೀಕ್ಲಿ ಟ್ವೈಸ್ ಅಥವಾ ಥ್ರೈಸ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ, ಬಟ್ ನೀವು ವೀಕ್ಲಿ ಒನ್ಸಿಂದ ಸ್ಟಾರ್ಟ್ ಮಾಡಿ. ಇದ್ರ ಪ್ರೈಸ್ ಬಂದು 1250 ರೂಪೀಸ್. ಸ್ವಲ್ಪ ಕಾಸ್ಟ್ಲಿ, ಬಟ್ ಇದು ವರ್ತ್ ದ ಪ್ರೈಸ್. ಯಾಕೆ ಅಂತ ಹೇಳ್ತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನೋಡ್ತಿರ್ಬೋದು ಇದನ್ನು ಓಪನ್ ಮಾಡಿದ ಮೇಲೆ, ಅಂದರೆ ನೀವು ಸೀಲ್ ಓಪನ್ ಮಾಡಿದ ಮೇಲೆ 3 ಮಂತ್ ಮಾತ್ರ ಯೂಸ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಯಾವುದೇ ಪ್ರಾಡಕ್ಟ್ ಆದ್ರೂ ನೀವು ಎಷ್ಟು ಯೂಸ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ, ಕರೆಕ್ಟಾಗಿ ಚೆಕ್ ಮಾಡಿ ಯೂಸ್ ಮಾಡಿ. ಇದರಲ್ಲಿ ನಯಸಿನಮೈಡ್, ಕೋಜಿಕ್ ಆ್ಯಸಿಡ್ ಮತ್ತು ಗ್ಲೈಕಾಲಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್ ಆ ಥರದ ಬ್ರೈಟ್ನಿಂಗ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಟ್ಯಾನ್ನ ರಿಮೂವ್ ಮಾಡೋದ್ರಲ್ಲಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನೀವು ಸ್ಟಾರ್ಟಿಂಗು ವೀಕ್ಲಿ ಒನ್ಸ್ ಯೂಸ್ ಮಾಡಿ. ಇದು ನಿಮ್ಮ ಫೇಸ್ಗೆ ಅಡ್ಜಸ್ಟ್ ಆಗಿದೆ ಅಂತ ಆದರೆ ವೀಕ್ಲಿ ಟ್ವೈಸಿಂದ ಸ್ಟಾರ್ಟ್ ಮಾಡ್ಬೋದು. ಎಕ್ಸ್ಟ್ರೀಮ್ ಟ್ಯಾನ್ ಇದೆ ಆ ಥರದ್ದಿದ್ದರೆ ಮಾತ್ರ ಇದನ್ನ ಯೂಸ್ ಮಾಡಿ, ಅಥವಾ ಹೋಮ್ ರೆಮಿಡೀಸಿಂದನೇ ಆರಾಮಾಗಿ ಟ್ಯಾನ್ ಹೋಗಿಸ್ಕೋಬೋದು. ಇದು ಕಾಸ್ಟ್ಲಿ ಆಗಿರೋದ್ರಿಂದ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಬೇಡ. ನೀವು ಮನೆಯಲ್ಲೇ ಯಾವ ಥರ ಟ್ಯಾನ್ ಹೋಗಿಸ್ಕೋಬೋದು ಅಂತ ನಾನು ಆಲ್ರೆಡಿ ವೀಡಿಯೋಸ್ ಹಾಕಿದ್ದೀನಿ, ಚೆಕ್ ಮಾಡಿ ನೋಡಿ. ನಾನು ಯಾವುದೇ ವೀಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಯೂಸ್ ಮಾಡಿದರೆ ಮಾತ್ರ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸೊ ಇದನ್ನು ಹಾಗೆ ನಾನು ಪರ್ಸ್ನಲ್ಲಾಗಿ ತುಂಬ ದಿನದಿಂದ ಯೂಸ್ ಮಾಡ್ತಿರೋದ್ರಿಂದ ಇದ್ರ ರಿಸಲ್ಟ್ ಚೆನ್ನಾಗಿದೆ ಅಂತ ಮಾತ್ರ ನಾನು ನಿಮಗೆ ವೀಡಿಯೋ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ನಾನು ಆಲ್ರೆಡಿ ತುಂಬಾ ಖಾಲಿ ಮಾಡಿಬಿಟ್ಟಿದ್ದೀನಿ. ಇನ್ನೂ ಖಾಲಿ ಆದಮೇಲೆ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಂತ ಇವಾಗ ಮಾಡ್ತಿದ್ದೀನಿ. ಇದರಿಂದ ಒನ್ ಟೈಮ್ಗೆ ನಿಮ್ಮ ಟ್ಯಾನ್ ಹೋಗುತ್ತೆ ಅಂತ ಹೇಳಲ್ಲ, ಬೇಕು ಒಂದು 3 ವೀಕ್ಸ್ ಅಥವಾ 4 ವೀಕ್ಸ್ ಆದ್ರೂ ಬೇಕು. ಆವಾಗ ಮಾತ್ರ ನೀವು ಪೂರ್ತಿಯಾಗಿ ಟ್ಯಾನ್ನ ಹೋಗಿಸ್ಕೋಬೋದು. ಇದನ್ನು ನೈಟ್ ಟೈಮ್ ಯೂಸ್ ಮಾಡಬೇಕು. ಎವ್ರಿ ವೀಕ್ 1 ಡೇ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಎವ್ರಿ ವೀಕ್ ಅದೇ ಡೇನೇ ನೀವು ಯೂಸ್ ಮಾಡಿ. ನೀವು ಇದನ್ನ ಯೂಸ್ ಮಾಡೋದಿನ ಯಾವುದೇ ಥರ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಇದನ್ನು ಥಿನ್ ಲೇಯರ್ ಆಗಿ ಅಪ್ಲೈ ಮಾಡಿ 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಬಿಟ್ಟು ನಾರ್ಮಲ್ ವಾಟರಿಂದ ವಾಶ್ ಮಾಡಿ. ವಾಶ್ ಮಾಡಿದ್ದಾದಮೇಲೆ ಏನೂ ಅಪ್ಲೈ ಮಾಡಬೇಡಿ, ಮಾಯ್ಶ್ಚರೈಸರ್ ಒಂದು ಅಪ್ಲೈ ಮಾಡಿ ಸಾಕು. ಅದನ್ನು ಬಿಟ್ಟು ಏನು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದನ್ನು ಯೂಸ್ ಮಾಡಬೇಡಿ, ಬಿಕಾಸ್ ರಿಯಾಕ್ಷನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಪ್ಯಾಚ್ ಟೆಸ್ಟ್ನ ಟ್ರೈ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.